ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ, ಇದೇ ಕ್ಲಾತನ್ನು ಈ ರೀತಿ ಉಲ್ಟಾ ಮಾಡ್ಕೋತಾ ಇದ್ದೀನಿ. ಇವಾಗ ಈ ಒಂದು ಓಪನ್ ಸೈಡ್ ಏನಿದೆ, ಓಪನ್ ಸೈಡು ನನ್ನ ಕಡೆಗೆ ಬರಬೇಕು, ಈ ಒಂದು ಕ್ಲೋಸ್ ಆಗಿರುವಂಥ ಸೈಡು ಆ ಕಡೆಗೆ ಹೋಗಬೇಕು. ಈ ರೀತಿ ಇದನ್ನು ಏನು ಮಾಡ್ಕೋಬೇಕು, ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಹಾಕೋಬೇಕು. ಫೋಲ್ಡ್ ಮಾಡ್ಕೊಂಡು ಆದಮೇಲೆ ನಾವು ಈಗಾಗಲೇ ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿದ್ದೀವಿ, ಆ ಬ್ಯಾಕ್ ಪಾರ್ಟನ್ನು ಇದ್ರ ಮೇಲೆ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಪ್ಲೇಸ್ ಮಾಡಿಕೊಂಡು ಈ ಕಡೆಗೆ ಫ್ರಂಟಲ್ಲಿ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಈ ಎರಡರ ಮಧ್ಯೆ ನಮಗೆ ತುಂಬ ಗ್ಯಾಪ್ ಬರಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಏನು ಮಾಡಿ, ಒಂದು ಅರ್ಧ ಇಂಚು ಅಥವಾ 1/4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಮಾರ್ಕನ್ನು ಈ ರೀತಿ ಮಾಡ್ಕೊಂಡು ಏನು ಮಾಡ್ಕೋಬೇಕು, ಇದನ್ನು ಪ್ಲೇಸ್ ಮಾಡ್ಕೋಬೇಕು. ಈ ಥರ ಪ್ಲೇಸ್ ಮಾಡಿಕೊಂಡು ಹ್ಯಾಸ್ ಇಟ್ ಈಸ್ ಬ್ಯಾಕ್ ಪಾರ್ಟ್ ನಾವು ಯಾವ ಥರ ಕಟ್ ಮಾಡಿದ್ದೀವಿ ಅದ್ರ ಮೇಲೇ ಈ ಥರ ಮಾರ್ಕಿಂಗ್ಸನ್ನು ಮಾಡ್ಕೋಬೇಕು. ಎಲ್ಲ ಕಡೆ ನೀಟಾಗಿ ಈ ಥರ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡೋಣ. ಇಲ್ಲಿ ಆರ್ಮ್ ಡೌನ್ ಇದೆಯಲ್ವಾ, ಅಲ್ಲಿ ಮತ್ತೆ ಇನ್ನೊಂದು ಸರಿ ಈ ರೀತಿ ಬಾಕ್ಸ್ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಮಗೆ ಫ್ರಂಟಲ್ಲಿ ಶೇಪ್ ಬೇಕಲ್ವಾ, ಆ ಕಾರಣಕ್ಕೆ ಇನ್ನೊಂದು ಅರ್ಧ ಇಂಚು ಈ ಕಡೆಗೆ ಸ್ಕೇಲನ್ನು ಈ ರೀತಿ ತಿರುಗಿಸ್ಕೊಂಡು ಮೇಲೆ ಇರುವಂಥದ್ದು ಅಲ್ಲೇ ಇರಬೇಕು, ಕೆಳಗಡೆಗೆ ಮಾತ್ರ ಈ ರೀತಿ ಸ್ವಲ್ಪ ಸರಿಸ್ಕೊಂಡು ಏನು ಮಾಡಿ ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಈ ಆಲ್ರೆಡಿ ಮೊದಲೇ ಇರುವಂಥ ಒಂದು ಮಾರ್ಕಿಂಗ್ ಶೇಪ್ ಮಾರ್ಕಿಂಗ್ ಏನಿದೆ ಅದಕ್ಕಿಂತ ಒಂದು ಅರ್ಧ ಇಂಚು ಒಳಗಡೆಗೆ ಏನು ಮಾಡಿ ಈ ಒಂದು ಮಾರ್ಕನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮತ್ತು ನೆಕ್ ಬಂದಾಗ ಇದು ಕೂಡ ನಮ್ಮ ಆಲ್ರೆಡಿ ನಾವು ಬ್ಯಾಕ್ ಪಾರ್ಟಲ್ಲಿ ಬಂದಾಗ ಏನು ಮಾಡಿದ್ದೀವಿ, 2 ಇಂಚ್ ನೆಕ್ ಇಟ್ಟಿದ್ದೀವಿ. ಈ ಕಡೆ ಎಕ್ಸ್ಟ್ರಾ ಏನಿದೆ ಅದು 1/2 ಇಂಚ್ ಬಿಟ್ಬಿಟ್ಟು ಇಲ್ಲಿ 2 ಇಂಚಿಗೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದು ನಾವು ಮೆಜರ್ಮೆಂಟ್ ಬ್ಲೌಸಲ್ಲಿ ಬೇಕಾದರೂ ನಾವು ಇದು ಅಳತೆನ ತಗೋಬೋದು, ಅಥವಾ ಈ ಒಂದು ಸೈಜ್ಗೆ ಪರ್ಫೆಕ್ಟಾಗಿ ಎಷ್ಟು ಬರುತ್ತೆ ಅಂದರೆ ಒಂದು 6 ಇಂಚು ಅಥವಾ 6.5 ಇಂಚು ಫ್ರಂಟಲ್ಲಿ ಡೀಪ್ ತೆಗೆದ್ರೆ ಸಾಕಾಗುತ್ತೆ. ನೀವು ಬೇಕಾದರೆ ಮೆಜರ್ಮೆಂಟ್ ಬ್ಲೌಸಲ್ಲಿ ನೆಕ್ಕನ್ನು ಚೆಕ್ ಮಾಡಿಕೊಂಡು ಇಲ್ಲಿ ನೆಕ್ಕನ್ನು ಮಾರ್ಕ್ ಮಾಡ್ಕೋಬೋದು. ಇಲ್ಲಿ ಸೇಮ್ ಇಲ್ಲಿ ಕೆಳಗಡೆ ಕೂಡ ಬ್ಯಾಕಲ್ಲಿ ಯಾವ ಥರ ತೆಗೆದ್ವಿ ಅದೇ ಥರ 2.5 ಇಂಚಿಗೆ ಫ್ರಂಟಲ್ಲಿ ಸ್ವಲ್ಪ ಬ್ರಾಡ್ ಬೇಕು ಅನ್ನೋ ಕಾರಣಕ್ಕೆ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಒಂದು ಬಾಕ್ಸನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಫ್ರಂಟಲ್ಲಿ ಅಷ್ಟೇ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಶೇಪನ್ನು ಇಲ್ಲಿ ಡ್ರಾ ಮಾಡ್ಕೊಳ್ಳಿ. ನಾನಾದರೆ ಇಲ್ಲಿ ರೌಂಡ್ ಶೇಪಲ್ಲೇ ನೆಕ್ಕನ್ನು ಡ್ರಾ ಮಾಡ್ತಿದ್ದೀನಿ. ಮತ್ತು ಈಗ ಫ್ರಂಟ್ ಲೆಂತ್ ಎಷ್ಟು ಬೇಕು ಅಂತ ಅಂದರೆ ಇಲ್ಲೂ ಸಹ ನಮಗೆ ಮೆಜರ್ಮೆಂಟ್ ಬ್ಲೌಸನ್ನು ನಾವು ತಗೋಬೇಕು ಅನ್ನುವಂಥ ಒಂದು ನೆಸಿಟಿ ಇಲ್ಲ. ಈ ಒಂದು ಟೋಟಲ್ ನಾವು ಬ್ಯಾಕಲ್ಲಿ ಎಷ್ಟಿದೆಯೋ ಅಷ್ಟು ಲೆಂತ್ ಫ್ರಂಟಲ್ಲೂ ತಗೊಂಡಿದ್ದೀವಲ್ವ, ಇಲ್ಲಿ 2 ಇಂಚ್ ನಾವು ಕಡಿಮೆ ಮಾಡ್ಕೋಬೇಕು. ಇಲ್ಲಿ 2 ಇಂಚ್ ಕಡಿಮೆ ಮಾಡ್ಕೊಂಡಾಗ 2 ಇಂಚ್ ಹತ್ರಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಕೆಳಗಡೆಯಿಂದ ಟೇಪ್ನ ಈ ಥರ ಇಟ್ಕೊಂಡು 2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ನಮಗೆ ಈಗ ಮೆಜರ್ಮೆಂಟ್ ಬ್ಲೌಸಲ್ಲಿ ಇರುವಷ್ಟೇ ಈ ಒಂದು ಲೆಂತ್ ಈಗ ಇಲ್ಲಿ ಇರುತ್ತೆ. ಬೇಕಾದರೆ ಒಂದು ಸರಿ ನೀವು ಚೆಕ್ ಮಾಡ್ಕೊಳ್ಳಿ. ಫ್ರಂಟು ಬ್ಯಾಕು ಎರಡೂ ಸಮಾನವಾಗಿ ಇದ್ದರೆ ಇವಾಗ ನಾವು ಚೆಕ್ ಮಾಡಿಕೊಂಡ್ರೆ ಇದರಲ್ಲಿ ಕರೆಕ್ಟಾಗಿ ನಮ್ಮ ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ಇರುತ್ತೆ. ಮೇಲೆ 1/2 ಇಂಚು ಮಾರ್ಜಿನ್ಗೆ ಬಿಡ್ತಾ ಇದ್ದೀವಿ. ಇಲ್ಲಿ 1/2 ಇಂಚ್ ಮಾರ್ಜಿನ್ಗೆ ಬಿಟ್ಟಾಗ ಇಲ್ಲಿ ಏನು ಮಾಡ್ತಾಯಿದ್ದೀವಿ, ನಮಗೆ ಇಲ್ಲಿಗೆ ಸ್ಟಿಚಿಂಗ್ ಮಾರ್ಜಿನ್ ಲೈನ್ ಇದೆ, ಇಲ್ಲಿಗೆ ಬಿಟ್ಟರೆ ಇದು ನಮಗೆ ಸ್ಟಿಚಿಂಗು ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಮೆಜರ್ಮೆಂಟ್ ಬ್ಲೌಸನ್ನು ನಾವು ತಗೊಳ್ಳೋದೇ ಬೇಕಾದರೆ ಈ ಒಂದು ಬ್ಲೌಸನ್ನು ಕಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಮೇಲ್ಗಡೆ ಫ್ರಂಟಲ್ಲಿ ಬರುತ್ತಲ್ವ, ಇಲ್ಲಿಂದ ಇಲ್ಲಿಗೆ 1.5 ಇಂಚು ಮೇಲಕ್ಕೆ ಏನು ಮಾಡ್ಕೋಬೇಕು, ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಈ ಕಡೆನೂ ಅಷ್ಟೇ 1 ಇಂಚಿಗೆ ಇಲ್ಲಿ 1.5 ಮಾಡ್ಕೊಂಡಿದ್ದೀವಿ, ಈ ಕಡೆಗೆ 1 ಇಂಚಿಗೆ ಈ ಥರ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ಒಂದು ಶೇಪನ್ನು ಕೊಡಿ. ಈ ಥರ ಶೇಪನ್ನು ಕೊಟ್ಟಾದಮೇಲೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಬ್ಲೌಸ್ ಕಟ್ಟಿಂಗ್ನ ಸ್ಲೀವ್ಸ್ ಪಾರ್ಟ್ ಕಟ್ಟಿಂಗು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ.
ಪೂರ್ತಿ ಫ್ರಂಟ್ ಪಾರ್ಟನ್ನ ಕಟ್ ಮಾಡ್ಕೊಂಡಿದ್ದೀವಿ ಅಲ್ವಾ. ಇವಾಗ ನಾವು ಇದಕ್ಕೆ ಡಾಟ್ಸನ್ನು ಮಾರ್ಕ್ ಮಾಡ್ಕೋಬೇಕು. ಯಾವ ಥರ ಅಂದರೆ ನಿಮಗೆ ಮೇಯ್ನಾಗಿ ಬರುವಂಥದ್ದು ಈ ಕೆಳಗಡೆ ಇರ್ತೀವಲ್ವ ಮೇಯ್ನ್ ಡಾಟು. ಈ ಮೇಯ್ನ್ ಡಾಟು ನಮಗೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಮೇಯ್ನ್ ಡಾಟ್ ಒಂದು ಕರೆಕ್ಟಾಗಿ ಹಿಡಿದಿದ್ದೀವಿ ಅಂತಂದರೆ ಉಳಿದವು ಆಟೋಮೆಟಿಕ್ಕಾಗಿ ನಮಗೆ ಎಲ್ಲೆಲ್ಲಿ ಮಾಡಬೇಕು ಮಾರ್ಕ್ ಮಾಡ್ಕೋಬೇಕು ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಮೇಯ್ನ್ ಡಾಟ್ ಹಂಗಾದ್ರೆ ಕೆಳಗಡೆ ಯಾವ ಥರ ಹಿಡಿಯೋದು ಅಂತಂದರೆ ಈ ಕೆಳಗಡೆ ಈ ಒಂದು ಪೋರ್ಷನ್ ಏನಿದೆ ಇದನ್ನು ನಾವು 3 ಭಾಗ ಮಾಡ್ಕೋಬೇಕು. 3 ಭಾಗ ಮಾಡಿಕೊಂಡ್ರೆ ನಮಗೆ 3ರಲ್ಲಿ 1 ಭಾಗಕ್ಕೆ ಏನು ಮಾಡಬೇಕು ನಾವು ಇಲ್ಲಿ ಡಾಟ್ಸನ್ನು ಹಿಡಿಬೇಕಾಗತ್ತೆ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಅಥವಾ ನಿಮ್ಮ ಒಂದು ಟೇಪನ್ನೇ ತಗೊಂಬಿಡಿ. ಟೇಪಲ್ಲಿ ಇಲ್ಲಿಂದ ಎಷ್ಟು ಬರುತ್ತೆ ಫುಲ್ಲು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. 11.25 ಇಂಚು ಬರ್ತಾ ಇದೆ. ಈ 11.25 ಏನು ಮಾಡಬೇಕು ನಾವು 3 ಭಾಗ ಮಾಡ್ಕೋಬೇಕು. 3 ಭಾಗ ಮಾಡಿಕೊಂಡಾಗ ಇಲ್ಲಿಗೆ 3.25 ಇಂಚಿಗೆ ಇಟ್ಕೊಂಡ್ರೆ ನಮಗೆ ಇಲ್ಲಿ 3 ಭಾಗ ಬರುತ್ತೆ ನೋಡಿ. ಕರೆಕ್ಟಾಗಿ ಈಗ 1 2 3 ಭಾಗ ಇದೆಯಲ್ವಾ. ಈ 3 ಭಾಗದಲ್ಲಿ 1 ಭಾಗವನ್ನು ಏನು ಮಾಡಬೇಕು ನಾವು ಕೆಳಗಡೆಗೆ ಡಾಟ್ ಪಾಯಿಂಟ್ ಅಂತ ಇಟ್ಕೋಬೇಕು. 3ರಲ್ಲಿ 1 ಭಾಗ ಅಂದರೆ 3.25 ಇಂಚು. 3.25 ಇಂಚು ಎಲ್ಲಿಗೆ ಬರುತ್ತೆ ಇಲ್ಲಿಂದ 3.25 ಇಂಚಿಗೆ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಂಡು ಏನು ಮಾಡಬೇಕು ಇಲ್ಲಿ ನಮಗೆ ಚೆಸ್ಟ್ ಪಾಯಿಂಟು ಎಷ್ಟರಲ್ಲಿ ಬರುತ್ತೆ ಅಂತ ಹೇಳಿ ನೋಡ್ಕೋಬೇಕು. ಚೆಸ್ಟ್ ಪಾಯಿಂಟ್ ಯಾವ ಥರ ನೋಡೋದು ಅಂತಂದರೆ ಒಂದು ಶೋಲ್ಡರ್ ಇದೆಯಲ್ವಾ, ಶೋಲ್ಡರ್ನ ಒಂದು ಸೆಂಟರ್ ಮಾಡಿಕೊಂಡು ಆ ಸೆಂಟರಿಂದ ಏನು ಮಾಡಬೇಕು ನಮಗೆ ನಾರ್ಮಲಾಗಿ ಈ ಸೈಜ್ಗೆಲ್ಲ 10 ಇಂಚಲ್ಲಿ ನಮಗೆ ಒಂದು ಚೆಸ್ಟ್ ಪಾಯಿಂಟ್ ಅಂತ ಹೇಳಿ ಬರುತ್ತೆ. ಯಾವುದಾದ್ರು ಬ್ಲೌಸು ತುಂಬ ಉದ್ದ ಇತ್ತು ಅಂತ ಅಂದಾಗ ಏನಾಗುತ್ತೆ ಆ ಒಂದು ಚೆಸ್ಟ್ ಪಾಯಿಂಟ್ ಅನ್ನೋದು ಇನ್ನು ಸ್ವಲ್ಪ ಕೆಳಗಡೆ ಬರ್ಬೋದು. ಮತ್ತು ಲೆಂತ್ ಇನ್ನೂ ಕಡಿಮೆ ಇತ್ತು ಅಂತಂದ್ರೆ ಅಂದಾಗ ಇನ್ನು ಸ್ವಲ್ಪ ಮೇಲಕ್ಕೆ ಹೋಗ್ಬೋದು. ಈ ಸೈಜ್ಗೆಲ್ಲನೂ ನಮಗೆ ಏನಾಗುತ್ತೆ ಅಂತಂದರೆ ಒಂದು 10 ಇಂಚಲ್ಲಿ ಒಂದು ಚೆಸ್ಟ್ ಪಾಯಿಂಟ್ ಅನ್ನೋದು ಬರುತ್ತೆ. ಇವಾಗ ಇಲ್ಲಿ ಈ ಒಂದು ಚೆಸ್ಟ್ ಪಾಯಿಂಟ್ ಏನಿದೆ ಇಲ್ಲಿಗೆ ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವಾ, ಈ ಮಾರ್ಕಿಂಗ್ನ ಈ ಥರ ಒಂದು ಲೈನ್ ಮಾಡ್ಕೊಳ್ಳಿ. ಲೈನ್ ಮಾಡಿಕೊಂಡು ಚೆಸ್ಟ್ ಜಾಸ್ತಿ ಇತ್ತು ಅಂತಂದಾಗ 1.25 ಇಂಚವರೆಗೂ ನಾವು ಇಲ್ಲಿ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೋದು. ಚೆಸ್ಟ್ ಕಡಿಮೆ ಇತ್ತು ಅಂತ ಅಂದಾಗ ಇಲ್ಲಿ ನಾವು ಏನು ಮಾಡ್ಕೋಬೇಕು 1.25 ಇಂಚು ಅಥವಾ ಅರ್ಧ ಇಂಚ್ ಆದರೂ ಕೂಡ ಸಾಕಾಗುತ್ತೆ. ಈ ಥರ ಮಾರ್ಕ್ ಮಾಡ್ಕೋಬೇಕು. ಮತ್ತು ಈ 2 ಪಾಯಿಂಟ್ಸ್ ಏನಿದೆ ಈ 2 ಫ್ರಂಟಲ್ಲಿ ಈ 2 ಕಡೆಯಿಂದ ಇದನ್ನು ಸೆಂಟರ್ ಮಾಡ್ಕೋಬೇಕು. ಸೆಂಟರ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 2.25 ಇಂಚಿಗೆ ಏನು ಮಾಡಬೇಕು ಒಂದು ಡಾಟನ್ನು ಹಿಡಿಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಇಲ್ಲಿ ಬರುವಂತಹ ಡಾಟ್ ಏನಿದೆ ಇಲ್ಲಿ ಟೇಪನ್ನು ಈ ಥರ ಇಟ್ಕೊಂಡು 3.25 ಇಂಚಿಗೆ ಇಲ್ಲಿಗೆ ಒಂದು ಡಾಟನ್ನು ಈ ರೀತಿ ಹಿಡ್ಕೋಬೇಕು. ಈ ಥರ ನಾವು ಡಾಟನ್ನು ಹಿಡ್ಕೊಂಡ್ರೆ ನಮಗೆ ಒಂದು ಫ್ರಂಟ್ ಪಾರ್ಟಲ್ಲಿ ಎಲ್ಲ ಡಾಟ್ಸು ಕೂಡ ಕರೆಕ್ಟಾಗಿ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರ್ತವೆ. ಓಕೆ, ನೆಕ್ಸ್ಟ್ ಬಂದು ಒಂದು ಶೇಪ್ ಬೆಲ್ಟನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನೋಡೋಣ. ಆಗಲೇ ನಾವು ಶೇಪ್ ಬೆಲ್ಟ್ಗೆ ಅಂತ ಹೇಳಿ ಇಲ್ಲಿ 2 ಇಂಚು ಫ್ರಂಟ್ ಪಾರ್ಟಲ್ಲಿ ಬಿಟ್ಟಿದ್ವಲ್ವ, ಈ 2 ಇಂಚು ಇಲ್ಲಿಗೆ ಬಿಟ್ಟು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಈ ಮಾರ್ಕಿಂಗಿಗೆ ಇನ್ನು 1 ಇಂಚು ಕೆಳಗಡೆಗೆ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ನಮಗೆ ಆ್ಯಕ್ಚುಲಿ ಬೆಲ್ಟು ಇಷ್ಟೇ ಬರುತ್ತೆ. ಬೆಲ್ಟು ಈ ಕೆಳಗಡೆ 1/2 ಇಂಚು ಮೇಲ್ಗಡೆ 1/2 ಇಂಚು ಈ ಸ್ಟಿಚಿಂಗೋಸ್ಕರ ಬಿಡ್ತೀವಲ್ವ, ಅದಕ್ಕೆ ಈ 1 ಇಂಚು ಏನು ಮಾಡ್ಕೋಬೇಕು ಕೆಳಗಡೆಗೆ ಆ್ಯಡ್ ಮಾಡಿಕೊಂಡು ಇಲ್ಲಿಗೆ ಒಂದು ಲೈನನ್ನು ಹಾಕ್ಕೋಬೇಕು. ಇಲ್ಲಿಗೆ ಲೈನ್ ಹಾಕ್ಕೊಂಡು ನಮಗೆ ಇದು ಬೆಲ್ಟ್ ಎಷ್ಟುದ್ದ ಇದೆ ಅಂತ ಹೇಳಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಮ್ಮ ಮೆಜರ್ಮೆಂಟ್ ಬ್ಲೌಸಲ್ಲಿ ಬೆಲ್ಟ್ನ ಉದ್ದ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡಿಕೊಂಡಾಗ ಎಷ್ಟು ಬರುತ್ತೆ ಒಂದ್ಸರಿ ನೋಡ್ಕೋಬೇಕು. ಈ ಕಡೆಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಇದೆಯಲ್ವಾ, ಕಾಜಾಪಟ್ಟಿ ಕಡೆಯಿಂದ ಈ ಕಡೆಗೆ ನಾವು ಕಚ್ಚನ್ನು ಸೇರಿಸಿ ಇದು ಎಷ್ಟಿದೆ ಇಲ್ಲಿಂದ ಎಷ್ಟು ಬರುತ್ತೆ ಒಂದ್ಸರಿ ನೋಡ್ಕೊಳ್ಳಿ. 7.25 ಇಂಚು ಬರ್ತಾ ಇದೆ. ಆ 7.25 ಇಂಚು
ಇಲ್ಲಿ ಇಟ್ಕೊಳ್ಳಿ. 7.5 ಇಂಚ್ ಗೆ ಒಂದು ಮಾರ್ಕ್ ಮಾಡಿಕೊಂಡು ಇನ್ನು 2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಉಳಿದಿದ್ದು ಆಲ್ರೆಡಿ ಶೇಪ್ ಹಾಗೇನೇ ಇದೆ, ಇದನ್ನೇನು ಕಟ್ ಮಾಡೋದು ಬೇಡ, ಹೆಂಗಿದೆಯೋ ಹಾಗೆ ಇದು ಇರಲಿ. ಈಗ ಇಲ್ಲಿ ಏನು ಮಾಡ್ಕೋಬೇಕು, ಬೆಲ್ಟನ್ನು ಕಟ್ ಮಾಡ್ಕೋಬೇಕು. ಇದು ನಮಗೆ ಡಬಲ್ ಬೆಲ್ಟ್ ಬೇಕಲ್ವಾ, ಇಲ್ಲಿ ಸೈಡಲ್ಲಿ ಎಕ್ಸ್ಟ್ರಾ ಉಳಿದಿರುವಂಥ ಕ್ಲಾತು ಇದನ್ನೇ ತಗೊಂಡು ಏನು ಮಾಡಿ ಇದಕ್ಕೆ ಇನ್ನೂ ಒಂದು ಡಬಲ್ ಬೆಲ್ಟನ್ನು ಮಾಡ್ಕೋಬೇಕು. ಈ ಥರ ಸೇಮ್ ಆಲ್ರೆಡಿ ಕಟ್ ಮಾಡ್ಕೊಂಡಿರೋಂಥ ಬೆಲ್ಟನ್ನು ಅದ್ರ ಮೇಲೆ ಇಟ್ಟು ಈ ಥರ ಕಟ್ ಮಾಡಿಕೊಂಡ್ರೆ ನಮಗೆ 2 ಬೆಲ್ಟು ಈಗ ಬರುತ್ತೆ. ನಾವು ಸ್ಟಿಚ್ ಮಾಡೋಷ್ಟರಲ್ಲಿ ಕರೆಕ್ಟಾಗಿ ಫ್ರಂಟು ಬ್ಯಾಕಲ್ಲಿ ಹೆಚ್ಚು ಕಡಿಮೆ ಇಲ್ಲದೆ ಎರಡೂ ಸಹ ಫ್ರಂಟು ಬ್ಯಾಕು ಈಕ್ವಲ್ ಆಗಿ ಇರುತ್ತೆ.